ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ಹಿಟ್ ಆ್ಯಂಡ್ ರನ್ ಅನಧಿಕೃತವಾಗಿ ಸಂಚಾರ ಮಾಡ್ತಾ ಇದ್ದಂತ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ. ಆ ಎಕ್ಸ್‌ಪ್ರೆಸ್ ವೇ ಏನಿದೆಯಲ್ಲ ಅಲ್ಲಿ ಬೈಕ್ಗಳೆಲ್ಲ ಓಡಾಡಂಗಿಲ್ಲ, ದೊಡ್ಡ ದೊಡ್ಡ ವಾಹನಗಳು ಮಾತ್ರ ಓಡಾಡೋದಕ್ಕೆ ಅವಕಾಶ ಇದೆ. ಈ ಅನಧಿಕೃತವಾಗಿ ಬೈಕ್ಗಳನ್ನು ಓಡಾಡಿಸ್ಕೊಂಡು ಅಲ್ಲಿ ಬರುವಂಥ ವೇಗವಾಗಿ ಕಾರುಗಳು ಬರ್ತಾ ಇರ್ತವೆ, ಲಾರಿಗಳು ಬರ್ತಾ ಇರ್ತವೆ, ಅವುಗಳಿಗೆಲ್ಲ ಮತ್ತೆ ಈ ರೀತಿಯಾಗಿ ಆಗೋದು ಸರ್ವೇ ಸಾಮಾನ್ಯ. ಆದರೆ ಯಾಕೆ ಆ ವ್ಯಕ್ತಿ ಆ ಒಂದು ರಸ್ತೆಯಲ್ಲಿ ಹೋದ ಅನ್ನೋದು ಈಗಿರುವಂಥ ಪ್ರಶ್ನೆ. ಮೈಸೂರು ಎಕ್ಸ್‌ಪ್ರೆಸ್ ವೇನಲ್ಲಿ ದ್ವಿಚಕ್ರ ವಾಹನಗಳಿಗೆ ಅವಕಾಶ ಇಲ್ಲ, ಆದರೂ ಕೂಡ ಅನಧಿಕೃತ ಸಂಚಾರವನ್ನು ಮಾಡ್ತಾ ಇದ್ದ. ಬೈಕ್ಗೆ ಕಾರು ಡಿಕ್ಕಿ ಆಗಿದೆ. ರಾಮನಗರ ತಾಲೂಕಿನ ಜಯಪುರ ಗೇಟ್ ಬಳಿ ಆಗಿರುವಂಥ ಘಟನೆ ಇದು. SB ದೊಡ್ಡಿ ಬಳಿ ಮೈಸೂರು ಕಡೆಗೆ ಹೋಗ್ತಾ ಇದ್ದಂಥ ಬೈಕ್ ಸವಾರ ಈ ವೇಳೆ ಹಿಂಬದಿಯಿಂದ ವೇಗವಾಗಿ ಬಂದಂಥ ಕಾರು ಡಿಕ್ಕಿ ಹೊಡೆದು ಬಿಟ್ಟಿದೆ. ಬೈಕ್ ಸಂಪೂರ್ಣವಾಗಿ ಜಖಮಾಗಿದೆ. ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸ್ಥಳಕ್ಕೆ ರಾಮನಗರ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಆ ಎಕ್ಸ್‌ಪ್ರೆಸ್ ವೇನಲ್ಲಿ ಕಾರುಗಳು, ಲಾರಿಗಳು, ಬಸ್ಗಳು ಎಷ್ಟು ವೇಗವಾಗಿ ಹೋಗ್ತವೆ ಅಂತ ಅಂದ್ರೆ ಸಹಜವಾಗಿ ಆ ವೇಗ ಇದ್ದೇ ಇದೆ. 80 ಸ್ಪೀಡು ಒಂದು ಲಿಮಿಟ್ ಇದೆ ಆ ಒಂದು ರಸ್ತೆಯಲ್ಲಿ. ಆದರೆ ಬೈಕ್ಗಳಿಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಆದರೆ ಈತ ಅನಧಿಕೃತವಾಗಿ ಬೈಕ್ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ವೇಗವಾಗಿ ಬಂದಂಥ ಕಾರು ಹಿಂಬದಿಯಿಂದ ಈತನ ಬೈಕ್ಗೆ ಗುದ್ದಿದೆ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್, ಅಷ್ಟು ದೂರ ಹೋಗಿ ಬಿದ್ದಿರ್ತಾನೆ. ಸ್ಪಾಟ್ ಔಟ್ ಆಗಿದ್ದಾನೆ.